ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವೀಡಿಯೋ ಬಂದ್ಬಿಟ್ಟು ಇವತ್ತು ನನ್ನ ಮಾರ್ನಿಂಗ್ ಪ್ರೊಡಕ್ಟಿವ್ ಡೇ ಯಾವ ರೀತಿ ಇತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರದು ಹೀಗೆ ಇರುತ್ತೆ, ಯಾಕಂದರೆ ಮಂಡೇ ಮೀನ್ಸ್ ಮಂಡೇ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಫುಲ್ ಫ್ರೀ ಆಗಿರ್ತೀವಲ್ವ. ಸೊ ಆದಮೇಲೆ ಮತ್ತೆ ಮಂಡೇ ಸ್ಟಾರ್ಟ್ ಆಗುತ್ತೆ ಆಫೀಸ್ ವರ್ಕ್ ಆ್ಯಂಡ್ ಮಕ್ಳಿಗೆ ರೆಡಿ ಮಾಡಿ ಎಲ್ಲರಿಗೂ ರೆಡಿ ಮಾಡಿಬಿಟ್ಟು ಆಫೀಸ್ ಕಳಿಸೋದು ಮತ್ತು ಸ್ಕೂಲಿಗೆ ಕಳಿಸೋದು. ನಿಮ್ಮ ಪ್ರೊಡಕ್ಟಿವ್ ಡೇ ಹೇಗಿತ್ತು, ಹೀಗೆ ಇರುತ್ತಾ ಅಂತ ಕಮೆಂಟ್ ಮಾಡಿ ಮರಿದೆ. ಇವತ್ತು ಬಂದ್ಬಿಟ್ಟು ಮನ್ವಿಗೆ ಬಾಕ್ಸ್ ಬಂದ್ಬಿಟ್ಟು ದೋಸೆ ಮತ್ತು ಇದು ಲಿಕ್ವಿಡ್ ಜಾಗರಿ ಬರುತ್ತಲ್ಲ ಅದು, ಅವನಿಗೆ ಹನಿ ಮತ್ತು ಈ ಥರ ಜಾಗರಿ, ಇದು ಲಿಕ್ವಿಡ್ ಜಾಗರಿ ಅಥವಾ ಏನಾದರೂ ಸಕ್ಕರೆ ತುಪ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಅದನ್ನು ತಿನ್ಕೊತಾನೆ. ಮತ್ತು ಇದು ಜಾಮ್ ಬರುತ್ತಲ್ಲ, ಜಾಮು ದೋಸೆಗೆ ಚಪಾತಿಗೆ ಅದೆಲ್ಲ ತಿನ್ಕೊತಾನೆ. ಯಾಕಂದರೆ ಚಟ್ನಿ ಸ್ವಲ್ಪ ಖಾರ ಇರುತ್ತಲ್ಲ, ಒಂಚೂರು ಖಾರ ಇದ್ರೆ ನಂಗೆ ಬೇಡ 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 ಅಂತಾನೆ. ಸೊ ಹಾಗಾಗಿ ಇವತ್ತು ಮನ್ವಿಗೆ ಸ್ನ್ಯಾಕ್ಸ್ಗೆ ಬಂದ್ಬಿಟ್ಟು ಸ್ವೀಟ್ ಕಾರ್ನು ಆ್ಯಂಡ್ ಲಂಚ್ ಬಾಕ್ಸ್ಗೆ ಬಂದ್ಬಿಟ್ಟು ದೋಸೆ, ಮಿನಿ ದೋಸೆ, ಚಿಕ್ಕ ಚಿಕ್ಕ ದೋಸೆ ಹಾಕಿದ್ರೆ ಇಷ್ಟಪಡ್ತಾನೆ. ಸೊ ಮಿನಿ ದೋಸೆ ಆ್ಯಂಡ್ ಲಿಕ್ವಿಡ್ ಜಾಗರಿ ಹಾಕಿದ್ದೆ ಅವ್ನ ಬಾಕ್ಸ್ಗೆ. ಯಾಕಂದರೆ ಅವ್ನು ಹೇಳ್ತಾನೆ, ಅವ್ನಿಗೆ ಒಂದು ಸ್ವಲ್ಪ ಐಟಮ್ಸ್ ಇರುತ್ತೆ, ಅದನ್ನು ಹಾಕಿದ್ರೆ ಮಾತ್ರ ತಿನ್ಕೊಂಬರ್ತಾನೆ. ಇಲ್ಲ ನಾನು ಚಟ್ನಿ ಹಾಕ್ತೆ, ಅದು ಹಾಕ್ತೆ, ಇದು ಹಾಕ್ತೆ ಅಂದರೆ ಅವ್ನು ತಿನ್ನಲ್ಲ. ಅವನು ಸುಮ್ಮನೆ ಹಾಗೆ ಹೊಟ್ಟೆ ಹಾಸ್ಕೊಂಡು ಹಾಗೆ ಬರ್ತಾನೆ. ಸೊ ಹಾಗಾಗಿ ನನಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಕಾರ್ನು ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಫೈಬರ್ ಕಂಟೆಂಟು ಇರುತ್ತಲ್ವ. ಸೊ ಹಾಗಾಗಿ ನಾನು ಕಾರ್ನು ತುಂಬ ಇಷ್ಟಪಡ್ತಾನೆ. ಯಾಕಂದರೆ ನಾವು ಆಚೆ ಹೋದ್ರೂ ಅದು ಸ್ವಲ್ಪ ಸ್ಪೈಸಿ ಇದ್ರೂ ಮಕ್ಕಳು ಆಚೆದು ಹೆಂಗಾದ್ರೂ ತಿನ್ಕೊಂಬಿಡ್ತಾರೆ. ಮನೆಯಲ್ಲಿ ಮಾತ್ರ ಸ್ಪೈಸಿ ಇದ್ದರೆ ಬೇಡ, ನಂಗೆ ಸ್ಪೈಸಿ ಬೇಡ ಅಂತ ಆ ಫುಡ್ಡೇ ತಿನ್ನೋದು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಮಕ್ಳಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ರೆ ವಾಸಿ. ನೋಡಿ, ನಾನು ಕಾರ್ನ್ ಇರುತ್ತಲ್ಲ, ಸ್ವೀಟ್ ಕಾರ್ನು, ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಅದು ಸ್ಟ್ರೈನ್ ಬಟ್ಲು ಬರುತ್ತಲ್ಲ, ಸ್ಟ್ರೈನ್ ಹಾಕಿದ್ರೆ ವಾಟ್ರೆಲ್ಲ ಸ್ಟ್ರೈನ್ ಆಗೋಗ್ಬಿಡುತ್ತೆ. ಆದಮೇಲೆ ಒಂಚೂರು ಕಾರ್ನು, ಸಾಲ್ಟು, ಪೆಪ್ಪರ್, ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮನ್ವಿಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ. ಲಂಚಿಗೆ ಬಂದುಬಿಟ್ಟು ದೋಸೆ ಮತ್ತು ಜಾಗರಿ ಲಿಕ್ವಿಡ್ ಆಗಿತ್ತು. ಫೈನಲಿ ನಾನು ಮನ್ವಿಗೆ ಏನೆಲ್ಲ ಸ್ನ್ಯಾಕ್ಸ್ ಆ್ಯಂಡ್ ಇದು ಕೊಟ್ಟೆ ಅಂತ, ಲಂಚ್ ಬಾಕ್ಸ್ ಕೊಟ್ಟೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಮನೇಲಿ ಅವನಿಗೆ ಏನು ಬೇಕೋ ಅದು ಮಾಡಿಕೊಡ್ತೀವಲ್ವ ಮಕ್ಳಿಗೆ, ಯಾರಿಗೇ ಆಗಲಿ ಮಕ್ಳಿಗೆ. ಆದಮೇಲೆ ಆಚೆ ಎಷ್ಟು ಸ್ಪೈಸಿ ಇದ್ರೇನೋ ತಿಂದ್ಬಿಡ್ತಾರೆ. ಇದೊಂದು ನೋಡಿ, ಬಾಕ್ಸ್ ರೆಡಿ ಆಯಿತು. ಈಗ ಮನ್ವಿಗೆ ಫುಲ್ ಖುಷಿ, ಯಾಕಂದರೆ ಅವ್ನಿಗೆ ಬೇಕಾಗಿರೋದು ಕಾರ್ನು ಮತ್ತು ಇದು ಸ್ವೀಟ್ ಸಿಕ್ಬಿಡ್ತಲ್ಲ. ಸೊ ಹಾಗಾಗಿ ತಿನ್ಕೊಂಬಂದ್ಬಿಡ್ತಾನೆ. ಒಂದು ಎರಡೂವರೆ ದೋಸೆ ತಿನ್ಕೊಂಬರ್ತಾನೆ. ರಿಮೈನಿಂಗ್ ಒಂಚೂರು ಏನಾದರೂ ಉಳಿಸ್ತಾನೆ. ಯಾಕಂದರೆ ನನ್ನ ಮಗ ತುಂಬ ಸ್ಲೋ ಆಗಿ ತಿಂತಾನೆ. ಮನೇಲಾದರೆ ನಾವು ಫೀಡ್ ಮಾಡ್ತೀವಿ, ಓಕೆ, ಅವನು ಮನೇಲಿ ತಿನ್ಬೇಕಂದ್ರೂ 1 ಅವರ್ ಮಾಡ್ತಾನೆ. ಅಪ್ಪ ತಿನ್ನು 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 ಅಂತ ತೇಪ್ರಿ ಕಡಾಕಿ ಇಕ್ಬೇಕು, ಆ ಥರ ಮಾಡ್ತಾನೆ ಅವನು. ಆದಮೇಲೆ ನಾನು ಗಂಜಿ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ರಾಗಿ ಸರಿ, ಇದಕ್ಕೊಂಚೂರು ನೀರು, ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪನೇ ಹಿಟ್ಟು ಹಾಕಿದ್ದೆ ನಾನು. ರಾಗಿ ಹಿಟ್ಟು ಜಾಸ್ತಿ ಹಾಕಲ್ಲ, ಏನಂದರೆ ಹಾಲಲ್ಲಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ಕುಡ್ದಂಗೆ ಇರಬೇಕು. ಅದು ಗಂಜಿ ಥರ ಮಾಡಲ್ಲ, ಯಾವಾಗೋ ಒಂದು ಗಟ್ಟಿ ಆಗುತ್ತೆ ಅಷ್ಟೇ, ಬಿಕಾಸ್ ಆಫ್ ಸ್ವಲ್ಪ ಹಿಟ್ಟೇನಾದರೂ ಜಾಸ್ತಿ ಹಾಕ್ರೆ. ಸೊ ಮನ್ವಿಗೆ ಹೋದ್ಮೇಲೆ ಕಿಚನ್ ಯಾವ ರೀತಿ ಇತ್ತು ಅಂತ ನೋಡ್ಬೋದು. ನಾನು ಸ್ವಲ್ಪ ಗಂಜಿ ಎಲ್ಲ ಕುಡ್ಕೊಂಬಂದು ಕ್ಲೀನ್ ಮಾಡ್ತಾಯಿದ್ದೆ. ಬಿಫೋರ್ ಯೋಗ ಕ್ಲಾಸ್ ಅವ್ರು ಎನಿ ಎಕ್ಸಸೈಸ್ ನಾವು ಮಾಡಬೇಕಂದ್ರೆ ಬಿಫೋರ್ 2 ಅವರ್ಸ್ ನಾವು ಇಂಟೆಕ್ ಏನಾದರೂ ತಗೋಬೇಕು, ಇಲ್ಲಾಂದರೆ ಹಾಗೆ ಮಾಡಬೇಕು. ಯಾಕಂದರೆ ಬಿಕಾಸ್ ನಾವು ಏನೂ ತಿಂದಿರ ಹಾಗೆ ಹೋದರೆ ಒಂಥರ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ. ಎಲ್ರಿಗೂ ಹಾಗೆ ಇರಲ್ಲ, ಒಬ್ರೊಬ್ರಿಗೆ ಹಾಗೆ. ನನಗೆ ಏನು ತಿಂದಿರ ಹಾಗೆ ಹೋದರೆ ಒಂಥರ ಹೊಟ್ಟೆ ತೊಳಸ್ದಂಗೆ, ಒಂಥರ ಗಂಟ್ಲಲ್ಲೆಲ್ಲ ಉರಿ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ನಾನು ಏನಾದರೂ ತೊಗೊಂಡು ಹೋಗ್ತೀನಿ. ಆದಮೇಲೆ ಒಂಥರ ಕಿಚನ್ ತುಂಬ ಮೆಸ್ಸಿ ಇರುತ್ತಲ್ವ. ಟಿಫನ್ ಎಲ್ಲ ಮಾಡಿದ್ಮೇಲೆ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪಡ್ಡು ಮತ್ತು ಚಟ್ನಿ ಆಗಿತ್ತು. ಸೊ ಮನ್ವಿಗೆ ಅದನ್ನೇ ತಿನ್ಕೊಂಡ, ಅದರಲ್ಲೇ ಅವ್ನು ಸ್ಪೈಸಿ ಅನ್ನಿಸ್ತು, ಅದಕ್ಕೆ ಬೇಡ ಅಂತ. ಈಗ ಒಂಚೂರು ಕಿಚನ್ ಕೌಂಟರ್ ಟಾಪ್ ಎಲ್ಲ ಒಂಚೂರು ಮೆಸ್ಸಿ ಆಗಿದ್ದರೆ, ಸೊ ಹಾಗಾಗಿ ನಾನು ಒಂಚೂರು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ಕ್ಲೀನ್ ಆದಮೇಲೆ ಹೇಗಿದೆ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಿಫೋರ್ ಕ್ಲೀನಿಂಗು ಶೇರ್ ಮಾಡಿದ್ದೀನಿ.
ಒಂಥರ ಪಾತ್ರೆಗಳು ಎಲ್ಲ ಯಾವ್ದ್ಯಾವ್ದು ಇದೆಯೋ ಎಲ್ಲನೂ ತೊಳಿಯೋಕೆ ಹಾಕ್ಬಿಟ್ಟೆ. ಆಮೇಲೆ ಕೆಲಸದ ಟೈಮು ಬಂದ್ಬಿಟ್ಟು ತೊಳಿಯುತ್ತೆ ಕ್ಲೀನಾಗಿ. ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಹೋದ್ಮೇಲೆ ನಮಗೊಂಥರ ಕ್ಲೀನ್ ಇದ್ರೇ ಮನೆಗೆ ನೆಮ್ಮದಿ ಅಲ್ವಾ. ಕ್ಲೀನ್ ಇಲ್ಲ ಅಂದರೆ ಒಂಥರ ಹಿಂಸೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ಯಾವ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿನೇ ಎಲ್ಲರ ಮನೇಲಿ ಇದೇ ರೀತಿ ಇರುತ್ತೆ. ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದಲ್ವಾ. ವೈ ಬಿಕಾಸ್ ಫುಲ್ ಮಾರ್ನಿಂಗ್ ನಮಗೂ ಒಂಥರ ಎಕ್ಸಸೈಸ್ ಇಲ್ಲ, ನಮಗೂ ಒಂಥರ ಕ್ಲೀನ್ ಅದು ಇದು ಮಾಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇಲ್ಲ. ವೈ ಬಿಕಾಸ್ ಮತ್ತೆ ಆಫ್ಟರ್ ಬ್ರೇಕ್ಫಾಸ್ಟ್ ಲಂಚ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ಲಂಚ್ ಮಾಡೋವಾಗೂ ಮತ್ತೆ ಎಲ್ಲ ಮೆಸ್ಸಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಕ್ಲೀನ್ ಮಾಡೋದು, ಲೈಟ್ ಕ್ಲೀನ್ ಅಷ್ಟೇ. ಮತ್ತು ಸಾರು ಏನಾದರೂ ಮಾಡಲೇಬೇಕಲ್ವ. ಆಫ್ಟರ್ನೂನ್ಗೆ ಸಾರು, ರೈಸು ಅದು ಇದು. ಮತ್ತು ರೈಸ್ ವಾಶ್ ಮಾಡೋವಾಗ ಏನಾದರೂ ತರಕಾರಿಗಳ ವಾಶ್ ಮಾಡಬೇಕಾದ್ರೆ ಎಲ್ಲ ಮೇಲೆ ಎಲ್ಲ ಸ್ಪ್ರಿಂಕಲ್ ಆಗಿಬಿಡುತ್ತೆ ವಾಟರ್ ಆ್ಯಂಡ್ ತರಕಾರಿಗಳು ಎಲ್ಲನೂ ಕಟ್ ಮಾಡಿ ಹಾಗೆ ಇಡ್ತೀವಲ್ಲ, ಮತ್ತು ಅದರಲ್ಲಿರೋ ಕಸ ಕಡ್ಡಿಗಳು ಎಲ್ಲನೂ ಹಾಗೆ ಬರುತ್ತೆ. ಅಡುಗೆ ಮಾಡಬೇಕಂದ್ರೆ ಆಲ್ಮೋಸ್ಟ್ ಹಾಗೆ ಇರುತ್ತೆ. ಸೊ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕು. ಸೊ ಇವಾಗ ಜಸ್ಟ್ ಲೈಟ್ ಕ್ಲೀನಿಂಗ್ ಅಷ್ಟೇ. ಆಫ್ಟರ್ ಕ್ಲೀನಿಂಗ್ ಹೇಗಿತ್ತು ಅಂತ ನೋಡ್ಬೋದು. ಇನ್ನೂ ಯಾರ್ದು ಬ್ರೇಕ್ಫಾಸ್ಟ್ ಆಗಿಲ್ಲ, ಇನ್ನೂ 8:30 ಆಗಿತ್ತು. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಆದಮೇಲೆ ಮತ್ತು ನಾನು ಯೋಗ ಕ್ಲಾಸ್ಗೆ ಹೋಗೋದು 10 to 11. ಸೊ ಆದಮೇಲೆ ಬಂದ್ಬಿಟ್ಟು ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಲಂಚ್ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ನನ್ನ ಆಫ್ಟರ್ನೂನು ಶೆಡ್ಯೂಲ್ ಇರುತ್ತೆ. ಆ ಥರ ಆದಮೇಲೆ ನನ್ನ ಮತ್ತೆ ಆಫೀಸ್ ಹೋಗೋಕ್ಕೂ ಸ್ಟಾರ್ಟ್ ಆಗುತ್ತೆ. ಮತ್ತು ಮನ್ವಿಗೆ ಒಂದೊಂದು ಸತಿ ನೀನೇ ಬಾ ಅಮ್ಮ ಕರ್ಕೊಂಬರೋಕ್ಕೆ ಅಂತಾನೆ. ನಾನೇ ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ ಪಿಕಪ್ ಇದ್ದೀವಿ ನಾವು. ಸೊ ಅವನ್ನ ಕರ್ಕೊಂಬರಬೇಕು. ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.